ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ನಮಸ್ಕಾರ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಆಗಿದೆ ಚಿಂತೆ ಮತ್ತು ಚಿಂತನೆ, ಇವೆರಡರ ಮಧ್ಯೆ ಇರುವ ವ್ಯತ್ಯಾಸ. ಇದನ್ನೆಲ್ಲ ನಮಗೆ ತಿಳಿಸ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಬ್ರಹ್ಮಕುಮಾರಿ ರೂಪಕ್ಕನವರು. ಅಕ್ಕವರೇ, ನಿಮಗೆ ಸ್ವಾಗತ. ಈಗಿನ ದಿನ ಚಿಂತೆ ಅನ್ನೋದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರುತ್ತೆ, ಚಿಕ್ಕವರಿಂದ ದೊಡ್ಡವ್ರವರೆಗೂ ಪ್ರತಿಯೊಬ್ಬರಿಗೂ ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಅಕ್ಕವರೇ, ನನ್ನ ಮೊದಲನೇ ಪ್ರಶ್ನೆ ಆಗಿದೆ, ಈ ಚಿಂತೆ ಅಂದರೆ ಏನು, ಚಿಂತನೆ ಅಂದರೆ ಏನು, ಚಿಂತೆ ಮತ್ತು ಚಿಂತನೆಗೆ ವ್ಯತ್ಯಾಸ ಏನು? ಇದುವರೆಗೂ ನಾವು ಮನಸ್ಸಿನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಕೇಳ್ತಾ ಬಂದ್ವಿ. ಮನಸ್ಸೆನ್ನುವಂಥದ್ದೇ ಒಂದು ವಿಚಾರ ಶಕ್ತಿ ಅಂತ. ಈ ವಿಚಾರಗಳನ್ನು ನಾವು ಕೆಲವೊಮ್ಮೆ ಚಿಂತೆಯ ರೂಪದಲ್ಲಿ ನಾವು ನಮ್ಮ ಮನಸ್ಸನ್ನು ವಿಚಾರಗಳು ಮಾಡಲಿಕ್ಕೆ ಪ್ರೇರೇಪಿಸ್ಕೊಂಡ್ಬಿಡ್ತೀವಿ. ಹಲವು ಬಾರಿ ಚಿಂತನೆಯೂ ಮಾಡ್ತೀವಿ. ಆದರೆ ಈ ಚಿಂತೆ ಚಿಂತನೆ ಬಹಳ ನಿಕಟವಾದಂತಹ ಒಂದು ಸಂಬಂಧ ಇರುವಂಥ ಶಬ್ದಗಳು ಅಂತ ಅನಿಸುತ್ತೆ. ಚಿಂತೆ ಎನ್ನುವಂಥದ್ದು ಸಾಮಾನ್ಯವಾಗಿ ನಮಗೆ ಒಂದು ರೀತಿ ಅಹಿತವಾದಂಥ ಅನುಭೂತಿಯನ್ನು ಕೊಡ್ತಾ ಇರುತ್ತೆ. ಯಾವ ವ್ಯಕ್ತಿ ಚಿಂತೆಗೆ ಗುರಿಯಾಗಿರ್ತಾನೆ ಆ ವ್ಯಕ್ತಿ ಪದೇ ಪದೇ ಯಾವುದನ್ನು ಯೋಚನೆ ಮಾಡ್ತಿರ್ತಾನೆ ಆ ವಿಚಾರಗಳಲ್ಲಿ ಅವನಿಗೆ ಯಾವುದೇ ರೀತಿ ಖುಷಿಯಾಗಲಿ, ಸುಖ ಆಗಲಿ, ಆನಂದ ಆಗಲಿ ಸಿಗ್ತಾ ಇರಲ್ಲ. ಅದಕ್ಕೆ ಬಹಳ ಸತಿ ಯಾವುದೇ ಕಾರಣ ಮನಸ್ಸಿಗೆ ಪದೇ ಪದೇ ಒಂದು ವಿಚಾರ ತೊಂದರೆ ಕೊಡ್ತಾ ಇದ್ದರೆ, ಯಾಕೋ ಈ ಮಾತು ನನ್ನನ್ನು ಬಿಡ್ತಾನೇ ಇಲ್ಲ, ಪದೇ ಪದೇ ನನ್ನನ್ನು ಕಾಡಿಸ್ತಾ ಇದೆ, ಇದು ಚಿಂತೆ ಆಗ್ಬಿಟ್ಟೈತೆ ನನಗೆ ಅಂತ ಹೇಳೋದು ಸಹಜ. ಅಂದರೆ ಈ ಚಿಂತೆ ಎನ್ನುವಂತಹ ಒಂದು ವಿಚಾರಗಳೇನಪ್ಪ ಅಂದರೆ ಅದು ಒಂದು ರೀತಿಯ ವಿಚಾರಗಳೇನೆ. ಆದರೆ ಆ ವಿಚಾರಗಳಲ್ಲಿ ದುಃಖ, ನೋವು, ಅಹಿತವಾದಂತಹ ಅನುಭೂತಿ, ಎಲ್ಲೋ ಒಂದು ಘಟನೆಗಳಲ್ಲಿ ಅಸಂತುಷ್ಟತೆಯ ಒಂದು ಭಾವನೆಗಳು, ಹಲವೊಮ್ಮೆ ಕೆಲವರ ಜೀವನದಲ್ಲಿ ಯಾವುದಾದ್ರೂ ವಿಶೇಷವಾದ ಕಾರ್ಯ ಮಾಡಿ ಸಫಲತೆ ಪಡಿಬೇಕು ಅಂತ ಪ್ರಯತ್ನ ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಅದು ಆಗದೆ ಹೋಗಿರ್ಬೋದು. ಅದರ ಬಗ್ಗೆ ಇದಾಗಲಿಲ್ವಲ್ಲ, ನಾನು ಇಷ್ಟೊಂದು ಶ್ರಮಪಟ್ಟೆ ಆದರೂ ಆಗಲಿಲ್ವಲ್ಲ ಅಂತ ಒಂದು ವಿಚಾರಗಳು ಪದೇ ಪದೇ ಬಂದಾಗ ಅದು ಸಹ ಒಂದು ರೀತಿ ಚಿಂತೆಯ ರೂಪ ತಗೊಳ್ಳುತ್ತೆ. ಹಲವು ಬಾರಿ ನಾವು ನೋಡ್ತೇವೆ, ಮನುಷ್ಯರಿಗೆ ಇಲ್ಲ ಭೂತಕಾಲದ ಒಂದು ವಿಚಾರಗಳು, ಆ ವಿಚಾರಗಳು ಯಾವುದು ಅಂದರೆ ಯಾವುದಾದ್ರೂ ಅಸಫಲತೆ ಆಗಿರುವಂಥದ್ದು, ದುಃಖ ದುಮ್ಮಾನಗಳನ್ನು ಎದುರಿಸಿರುವಂಥ ಸನ್ನಿವೇಶಗಳಾಗಿರ್ಬೋದು, ಅಥವಾ ಯಾವುದೋ ಕಾರಣದಿಂದ ಅವರಿಗೆ ಜೀವನದಲ್ಲಿ ಆಘಾತ ಉಂಟಾಗಿರ್ಬೋದು. ಅಂಥ ಒಂದು ಸನ್ನಿವೇಶಗಳನ್ನು ಪದೇ ಪದೇ ಇದು ಯಾಕಾಯಿತು, ನನಗೇ ಯಾಕಾಯಿತು, ಹೀಗಾಗಬಾರ್ದಾಗಿತ್ತು ಅಂತ ಹೇಳಿ ಪದೇ ಪದೇ ಅವ್ರ ಮನಸ್ಸಲ್ಲಿ ವಿಚಾರ ಮಾಡ್ತಾರೆ. ಇದು ಒಂದು ರೀತಿ ವಿಚಾರನೇ. ಆದರೆ ಎಲ್ಲ ವಿಚಾರಗಳಲ್ಲಿ ಯಾವುದೊಂದು ಪ್ರಾಪ್ತಿ ಇಲ್ಲ. ಅಲ್ಲಿ ಒಂದು ರೀತಿ ಅಸಮಾಧಾನದ ಒಂದು ಭಾವನೆಗಳು ಉತ್ಪನ್ನ ಆಗೋದ್ರಿಂದ ಅದು ನಿಧಾನವಾಗಿ ಚಿಂತೆಯ ರೂಪ ಆಗುತ್ತೆ. ಇನ್ನು ಕೆಲವರಿಗೆ ಹೆಚ್ಚಾಗಿ ಭವಿಷ್ಯದಲ್ಲಿ ನಾನು ಹೀಗೆ ಮಾಡಬೇಕು, ನಾನು ಹೀಗಾಗಬೇಕು, ಇದು ಹೀಗಾದರೆ ಸರಿಯೋ ಇಲ್ವೋ, ನಾನು ಇದನ್ನು ಪಡಿಬೇಕು ಅನ್ನುವಂತಹ ಒಂದು ವಿಚಾರ. ಈ ವಿಚಾರನೂ ಒಂದು ರೀತಿ ಒಳ್ಳೆಯದೇ ಅಂದ್ಕೊಳ್ಳೋಣ. ಆದರೆ ಈ ವಿಚಾರದಲ್ಲಿ ಕರ್ಮರೂಪದಲ್ಲಿ ಅವರ ಆ ವಿಚಾರಗಳನ್ನು ತರದೆ ಬರೀ ಯೋಚನೆನೇ ಮಾಡ್ತಾ ಇದ್ದರೆ ಅದು ಸಹ ಒಂದು ರೀತಿ ಚಿಂತೆಯ ರೂಪವನ್ನು ತಾಳುತ್ತೆ. ಅಷ್ಟೇ ಅಲ್ಲ, ಹಲವು ಬಾರಿ ವ್ಯಕ್ತಿಗಳಿಗೆ ತಮ್ಮ ಸುತ್ತಮುತ್ತ ಇರುವಂತಹ ಸಂಬಂಧಗಳಿಂದ ಭಯ, ಶಂಕೆ, ಅನುಮಾನ ಅಥವಾ ಈರ್ಷಾ ಮನೋಭಾವನೆಗಳು ಇದ್ದಾಗಲೂ ಸಹ ಮನುಷ್ಯನಿಗೆ ಒಂದು ರೀತಿಯಾದ ಅತೃಪ್ತಿ ಮತ್ತು ಪದೇ ಪದೇ ಆ ವ್ಯಕ್ತಿಗಳನ್ನು ನೆನಪು ಮಾಡಿಕೊಂಡಾಗೆಲ್ಲನೂ ಸಹ ಆ ಶಂಕೆ, ಅನುಮಾನದ ಒಂದು ವಿಚಾರಗಳು ಅವನಿಗೇನಂತ ಮನಸ್ಸಿನಲ್ಲಿ ಪುನಃ ಭಾವನೆಗಳು ಉತ್ಪನ್ನ ಆಗಬಹುದು ಅಂದರೆ, ಈ ವ್ಯಕ್ತಿ ಈ ರೀತಿ ಮಾಡಿದ್ರೆ ನನ್ನ ಜೀವನಕ್ಕೆ ಯಾವುದಾದ್ರೂ ಒಂದು ದುಷ್ಪರಿಣಾಮ ಆಗ್ಬೋದೇನೋ, ಈ ವ್ಯಕ್ತಿ ಈ ಥರ ಮಾತಾಡಿಬಿಟ್ರೆ ನನಗೇನೋ ನಷ್ಟ ಆಗ್ಬೋದೇನೋ, ಈ ಅನುಮಾನಗಳ ಒಂದು ಅಲೆಗಳು ಮನಸ್ಸಲ್ಲಿ ಬರ್ತಾ ಇರುತ್ತೆ. ಯಾಕೆಂದರೆ ಅವನ ಮನಸ್ಸಿನ ಒಂದು ವಿಚಾರಗಳಲ್ಲಿ
ಅನುಮಾನದ ರೂಪ ಅಥವಾ ಶಂಕೆ ಅಥವಾ ಇನ್ಯಾವುದೋ ಪ್ರಕಾರದ ಈರ್ಷ್ಯಾ ಮನೋಭಾವನೆಗಳಿದ್ದಾಗಲೂ ಸಹ ವ್ಯಕ್ತಿಯಲ್ಲಿ ಚಿಂತೆ ಎನ್ನುವಂಥದ್ದು ವಿಚಾರಗಳು ಪದೇ ಪದೇ ಬರುತ್ತೆ. ಈ ವಿಚಾರಗಳಲ್ಲಿ ಅತೃಪ್ತಿ ಅಸಮಾಧಾನ ಹೆಚ್ಚಾದಾಗ ಅಂತಹ ವಿಚಾರಗಳನ್ನು ನಾವಿಲ್ಲಿ ಚಿಂತೆ ಅಂತ ಪರಿಗಣಿಸ್ಬೋದು. ಇನ್ನೂ ಕೆಲವರ ಜೀವನದಲ್ಲಿ ಚಿಂತೆ ಅಂದರೆ ಏನಪ್ಪ ಅಂದರೆ, ಯಾವುದನ್ನು ನಾವು ಪಡ್ಕೊಂಡಿಲ್ಲ ಇನ್ನೊಬ್ಬರು ಪಡ್ಕೊಂಡಿದ್ದಾರೆ, ಯಾವುದು ನಮಗೆ ಪ್ರಾಪ್ತವಾಗಿಲ್ಲ ಅದು ಇನ್ನೊಬ್ಬರಿಗೆ ಪ್ರಾಪ್ತವಾಗಿದೆ. ಅವರ ಜೀವನದಲ್ಲಿ ಪ್ರಾಪ್ತಿಯಾಗಿರುವಂಥದ್ದನ್ನು ನೋಡ್ತಾ 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 ನನಗೆ ಸಿಕ್ಕಿಲ್ವಲ್ಲ ನನಗೆ ಸಿಕ್ಕಿಲ್ವಲ್ಲ ನನಗೆ ಸಿಕ್ಕಿಲ್ವಲ್ಲ ಅನ್ನುವಂತಹ ಒಂದು ಸಂಕಲ್ಪ ಪದೇ ಪದೇ ಮಾಡ್ತಾ ಅದೇ ಚಿಂತೆ ರೂಪ ಆಗಿಬಿಡ್ಬೋದು. ಅವ್ರು ಹೇಗೆ ಪಡ್ಕೊಂಡ್ರು ಅದನ್ನು ನಾನು ಅನುಸರಿಸಬೇಕು ಅನ್ನುವಂತಹ ವಿಚಾರದ ಬದಲು ಅವ್ರು ಪಡ್ಕೊಂಡಿದ್ದಾರಲ್ಲ ನನಗೆ ಸಿಕ್ಕಿಲ್ವಲ್ಲ ಅಷ್ಟೇ ವಿಚಾರಗಳು ಪದೇ 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 ಬರ್ತಾ ಇದ್ದಾಗ ಅದು ಸಹ ಮನಸ್ಸಿನಲ್ಲಿ ಒಂದು ರೀತಿ ಚಿಂತೆಯ ರೂಪ ತಾಳಬಹುದು. ಹಾಗಾಗಿ ಆತ್ಮೀಯರೇ, ಚಿಂತೆಗೆ ಪ್ರತಿಯೊಬ್ಬರ ಜೀವನದಲ್ಲಿ ಭಿನ್ನ ಭಿನ್ನವಾದ ಕಾರಣಗಳು ಇರಬಹುದು. ಇಲ್ಲಿ ಕೆಲವು ಮಾತ್ರ ಉದಾಹರಣೆ ರೂಪದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದರೂ ಸಹ ಮನುಷ್ಯನಿಗೆ ಚಿಂತೆ ಎನ್ನುವಂಥದ್ದು ಸದಾ ತನ್ನ ಶರೀರದ ಮೇಲೆ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುವುದು ಖಂಡಿತ. ಅದೇ ಮನಸ್ಸಿನ ಮುಖಾಂತರ ನಾವು ಚಿಂತನೆ ಮಾಡ್ತೇವೆ. ಇಲ್ಲಿ ನೋಡಿ, ಚಿಂತೆಗೂ ಮತ್ತು ಚಿಂತನೆಗೂ ಕೇವಲ ಒಂದೇ ಒಂದು ಅಕ್ಷರದ ವ್ಯತ್ಯಾಸ ಇದೆ, ಆದರೆ ಅರ್ಥ ಮಾತ್ರ ಅಪಾರವಾದ ವ್ಯತ್ಯಾಸ ಇದೆ. ಚಿಂತನೆ ಎನ್ನುವಂಥದ್ದು ಸದಾ ನಮಗೆ ಸ್ಫೂರ್ತಿ ಕೊಡುವಂಥದ್ದಾಗಿರುತ್ತೆ, ಖುಷಿ ಕೊಡುವಂಥದ್ದಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನ ವಿಕಾಸಕ್ಕೆ ಅದು ಬುನಾದಿಯಾಗುತ್ತೆ. ಆ ಕಾರಣದಿಂದ ಚಿಂತನೆ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ, ಮನಸ್ಸಿನ ವಿಕಾಸಕ್ಕೆ ಆಧಾರವೆಂದಾಗ ಚಿಂತೆ ಎನ್ನುವಂಥದ್ದು ನಮ್ಮ ಮನಸ್ಸಿನ ಶಕ್ತಿಯನ್ನು ಕುಗ್ಗಿಸಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಅಥವಾ ಒಂದು ರೀತಿ ನಾಶವೇ ಮಾಡುತ್ತೆ ಅಂತ ಹೇಳಿದ್ರೂ ಸಹ ಇಲ್ಲಿ ತಪ್ಪಾಗಲಾರದು. ಅಕ್ಕವ್ರೆ, ಈ ಚಿಂತೆ ಚಿತೆ ಸಮನ ಸುಡುತ್ತೆ ಅಂತ ಹೇಳ್ತಾರೆ, ಹಾಗಂದ್ರೆ ಏನು? ಚಿಂತೆ ಎನ್ನುವಂಥದ್ದು ಒಂದು ರೀತಿ ಬೆಂಕಿಗೆ ಹೋಲಿಸಲಾಗುತ್ತೆ. ಸಾಮಾನ್ಯವಾಗಿ ಚಿಂತೆ ಎನ್ನುವಂಥದ್ದು ನಾವು ನಮ್ಮ ಮನಸ್ಸಿನಲ್ಲಿ ಅನುಭೂತಿ ಮಾಡಿದಾಗ ಅಲ್ಲಿ ಅದಕ್ಕೆ ಆಧಾರವಾಗಿ ಯಾವುದೋ ಒಂದು ವಿಕೃತ ಮನೋಭಾವವೇ ಕಾರಣವಾಗಿರುತ್ತೆ. ಅಥವಾ ಕೆಲವೊಮ್ಮೆ ನೋಡಿ, ಚಿಂತೆ ಎನ್ನುವಂಥದ್ದು ಒಂದು ಪಾಸಿಟಿವ್ ಥಾಟ್ ಲೆವೆಲಲ್ಲೂ ಇರ್ಬೋದು ಅಂತ ಪರಿಗಣಿಸ್ಬೋದು. ಉದಾಹರಣೆಗೆ, ತಾಯಿಗೆ ತನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ಓದಿಸಿ ದೊಡ್ಡವರನ್ನಾಗಿ ಮಾಡಿ ಇಂಥದೇ ಪದವಿಯಲ್ಲಿ ನೋಡಬೇಕು ಅನ್ನುವಂಥ ಚಿಂತೆ ಇರ್ಬೋದು. ಬಟ್ ಅದು ಚಿಂತೆಯ ರೂಪ ತಾಳಬಾರ್ದು ಅನ್ನೋದು ಇಲ್ಲಿ ವಿಶೇಷವಾದಂಥ ಮಾತು ನಮ್ಮ ಗಮನದಲ್ಲಿರಬೇಕು. ಆದರೆ ಹೆಚ್ಚಾಗಿ ನಾವು ಚಿಂತೆಯನ್ನು ನಾವು ಪರಿಗಣಿಸಿದಾಗ ಒಳ್ಳೆಯ ಭಾವನೆಗಳಿಂದಲೇ ನಾವು ಚಿಂತೆ ಮಾಡ್ಬೋದು ಅಂದ್ಕೊಳ್ಳಿ. ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳ ಜೊತೆ ಮಕ್ಕಳನ್ನು ತುಂಬ ಚೆನ್ನಾಗಿ ಓದಿಸಿ ಮುಂದುವರಿಸಬೇಕು ಅಂತ ವಿಚಾರ ಇರುತ್ತೆ. ಆ ವಿಚಾರದಂತೆ ಆ ಮಕ್ಕಳು ಸ್ಪಂದಿಸ್ತೇ ಇದ್ದಾಗ ಬಹುಶಃ ತಂದೆ ತಾಯಿಗಳು ಬೇಸರಗೊಂಡು, ಬೇಜಾರಾಗಿ, ಅತೃಪ್ತರಾಗಿ, ಅಸಂತೃಪ್ತರಾಗಿ, ಏನಪ್ಪ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಆದರೆ ಮಕ್ಕಳು ಆ ರೀತಿ ಸ್ಪಂದಿಸ್ತಾ ಇಲ್ವಲ್ಲ ಅಂತ ಚಿಂತಾಗ್ರಸ್ತರಾಗ್ಬೋದು. ಅಲ್ಲಿ ನೋಡಿ, ಕಾರಣ ಏನು? ಅಲ್ಲೂ ಸಹ ಅತೃಪ್ತಿಯ ಕಾರಣ ಅಲ್ವೇ? ಅಥವಾ ಆ ಸನ್ನಿವೇಶದಲ್ಲಿ ಬಹುಶಃ ಮಕ್ಕಳಲ್ಲಿ ಇರುವಂತಹ ಕ್ಷಮತೆ, ಅವರು ಯಾವುದಕ್ಕೆ ಯೋಗ್ಯರಿದ್ದಾರೆ, ಎಷ್ಟರ ಮಟ್ಟಿಗೆ ಯೋಗ್ಯರಿದ್ದಾರೆ ಅದನ್ನು ನಾವು ಅಳತೆ ಮಾಡಿ ಆ ಒಂದು ಕ್ಷೇತ್ರದಲ್ಲಿ ಆ ಲೆವೆಲಲ್ಲೇ ಅವರಿಗೆ ನಾವು ಅನುಕೂಲ ಮಾಡಿಕೊಡುವಂಥ ಮನೋಭಾವ ಅಲ್ಲಿ ಇಲ್ಲದೇ ಇರೋ ಕಾರಣದಿಂದ ನಾವು ಮಕ್ಕಳ ಮೇಲೆ ಹೆಚ್ಚಾಗಿ ಅಪೇಕ್ಷೆ ಪಡ್ತಾ ಇರೋದ್ರಿಂದ ಅಲ್ಲಿ ಅಸಂತುಲನತೆ ಆಗುತ್ತೆ. ಈ ಅಸಂತುಲನತೆಯ ಭಾವನೆಗಳ ಕಾರಣದಿಂದ ತಂದೆ ತಾಯಿಗಳ ಮನಸ್ಸಲ್ಲಿ ಅತೃಪ್ತಿ ಆಗುತ್ತೆ. ಅದು ಚಿಂತೆಗೆ ಕಾರಣವಾಗ್ಬೋದು ಅಲ್ವೇ? ಹೀಗೆ ಹುಡುಕ್ಲಿಕ್ಕೆ ಹೋದಾಗ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಭಿನ್ನ ಭಿನ್ನವಾದ ಕಾರಣಗಳಿಂದ ಅವನು ಚಿಂತಾಗ್ರಸ್ತನಾಗ್ತಾನೆ. ಒಂದು ವೇಳೆ ನಾವು ಯಾವುದಾದ್ರೂ ಆಶೆಯನ್ನು ಇಟ್ಕೊಂಡು ಆ ಒಂದು ಆಶೆ ಹಿಂದೆ ಬಹಳಷ್ಟು ಶ್ರಮಪಟ್ಟು ಅದನ್ನು ನಾವು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕಾಗಲಿಲ್ಲ ಅಂದಾಗ ಅದು ಸಹಜವಾಗಿ ಅಕ್ಸೆಪ್ಟೆನ್ಸ್ ಮಾಡ್ತಾ ಇಲ್ಲ. ಅಂದರೆ ಅದನ್ನು ಫೇಲಿಯರ್ಸ್ ಅಂತ ತಿಳ್ಕೊಳ್ಬೋದು, ಅಸಫಲತೆ ಅಂತ ತಿಳ್ಕೊಳ್ಬೋದು, ಪರಿಶ್ರಮ ನಿಷ್ಫಲವಾಯಿತು ಅಂತ ತಿಳ್ಕೊಂಬಿಟ್ಟು ಬೇಸರಗೊಳ್ತೀವಿ, ಅತೃಪ್ತರಾಗ್ತೀವಿ. ಪುನಃ ಇನ್ನೊಂದು ಮಾರ್ಗ ತಗೊಂಡು ಅಲ್ಲಿ ನಾವು ಹೊಸದಾಗಿ ನಮ್ಮ ಚೇತನವನ್ನು, ನಮ್ಮ ಶಕ್ತಿಯನ್ನು ಉಪಯೋಗಿಸಲಿಕ್ಕೆ ನಾವು ಮೋಟಿವೇಟ್ ಆಗೋದಿಲ್ಲ. ಸೊ ಅಲ್ಲೂ ಚಿಂತೆಗೆ ಕಾರಣ ಏನಪ್ಪ ಅಂದರೆ ಒಂದು ರೀತಿ ಅತೃಪ್ತಿ ಅಲ್ವೇ? ಸೊ ಓವರಾಲ್ ನಾವು ನೋಡೋಕ್ಕೆ ಹೋದಾಗ ಚಿಂತೆ ಎನ್ನುವಂಥದ್ದೇ ಒಂದು ರೀತಿಯ ನಕಾರಾತ್ಮಕ ಭಾವನೆ. ಈ ಚಿಂತೆಗೆ ಸದಾ ಯಾವುದಾದ್ರೂ ಒಂದು ನಕಾರಾತ್ಮಕ ಅನುಭೂತಿಯೇ ಕಾರಣವಾಗಿರುತ್ತೆ. ಇದಕ್ಕೆ ಚಿತೆಗೆ ಯಾತಕ್ಕೆ ಹೋಲಿಸ್ತಾರೆ ಅಂದರೆ, ಇದು ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ಹೆಚ್ಚಾಗ್ತಾ ಹೋದಂತೆ
ನಮ್ಮ ಸುಪ್ತ ಶಕ್ತಿಗಳನ್ನೆಲ್ಲ ಅದು ಸುಟ್ಟುಬಿಡುತ್ತೆ. ಅಂದರೆ ನಮ್ಮ ಬುದ್ಧಿಯ ವಿಕಾಸ ನಷ್ಟವಾಗುತ್ತೆ, ನಮ್ಮ ಕ್ರಿಯೇಟಿವ್ ಪವರ್ ಅಥವಾ ಕ್ರಿಯಾತ್ಮಕ ಶಕ್ತಿ ಅದು ನಾಶವಾಗುತ್ತೆ. ಮತ್ತು ನಮ್ಮ ಜೀವನದಲ್ಲೇನು ಪ್ರತಿ ಹೆಜ್ಜೆಯಲ್ಲಿ ಸ್ಫೂರ್ತಿ ಇರಬೇಕು, ಯಾವುದೇ ಒಂದು ಚಿಕ್ಕ ಕೆಲಸ ಮಾಡಬೇಕಾದ್ರೂ ಒಂದು ಉತ್ಸಾಹ ಇರಬೇಕು, ಆ ಉತ್ಸಾಹ ಕಡಿಮೆ ಆಗಿಬಿಡುತ್ತೆ. ಅಂದರೆ ಹೇಗೆ ಬೆಂಕಿ ಒಳಗಡೆ ಯಾವುದೇ ವಸ್ತುವನ್ನು ಇಟ್ಟಾಗ ಅದರ ಒಂದು ಹೆಸರು ರೂಪ ಏನೂ ಇಲ್ಲದಂಗೆ ಕಂಪ್ಲೀಟಾಗಿ ಅದನ್ನು ನಾಶ ಮಾಡಿಬಿಡುತ್ತೆ, ಆ ರೀತಿ ಮನುಷ್ಯ ಚಿಂತಾಗ್ರಸ್ತನಾದಾಗ ತನ್ನಲ್ಲಿರುವ ಎಲ್ಲ ವಿಕಾಸದ ಶಕ್ತಿಗಳನ್ನು ನಾಶ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಈ ಚಿಂತೆ ಎನ್ನುವಂಥದ್ದು ನಮ್ಮ ದೈಹಿಕ ಶಕ್ತಿಯನ್ನು ಸಹ ನಾಶ ಮಾಡುತ್ತೆ. ಇಷ್ಟೊಂದು ದುಷ್ಪರಿಣಾಮ ಈ ಚಿಂತೆಯಲ್ಲಿದೆ. ಅಕ್ಕೋರೆ, ಚಿಂತೆಯಿಂದ ಮುಕ್ತರಾಗುವುದು ಸಾಧ್ಯವೇ? ಹಾಗಾದರೆ ಅದರ ವಿಧಿಯನ್ನು ನಮಗೆ ತಿಳಿಸ್ಕೊಡ್ತೀರಾ? ಚಿಂತೆ ಎನ್ನುವಂಥದ್ದು ಈಗ ತಾನೇ ತಿಳ್ಕೊಂಡ್ವಿ, ಪದೇ ಪದೇ ನಮಗೆ ಯಾವುದೋ ಒಂದು ದುಃಖದಾಯಕವಾದ ಫೀಲಿಂಗ್ಸ್ ಕೊಡುತ್ತೆ ಅಂಥೇಳಿ. ಸೊ ಈ ಚಿಂತೆಯಿಂದ ಮುಕ್ತರಾಗಲಿಕ್ಕೆ ಅದಕ್ಕೆ ಮುಖ್ಯವಾದ ಔಷಧಿನೇ ಆಗಿದೆ ಚಿಂತನೆ. ಭಾಳ ಆಶ್ಚರ್ಯವಾಗಿ ಅನಿಸ್ಬೋದು ನಿಮಗೆ. ಚಿಂತೆಯಿಂದ ಮುಕ್ತರಾಗಲಿಕ್ಕೆ ಮನುಷ್ಯರು ಎಲ್ಲೆಲ್ಲೋ ಹರಕೆ ಹೊತ್ಕೊಂಡು ಎಲ್ಲೋ ಓಡೋಗ್ತಾರೆ, ಬಹಳಷ್ಟು ರೋಗಗ್ರಸ್ತ ಆಗಿಬಿಟ್ರೆ ಔಷಧಿ ತಗೊಳ್ತಾರೆ. ಆದರೆ ಏನು ಬಹಳ ಸಹಜವಾದ ಉಪಾಯ ಅಂತ ಹೇಳ್ತಿದ್ದಾರಲ್ಲ ಅಂತ. ಆದರೆ ಇದು ಸತ್ಯ ಆತ್ಮೀಯರೇ. ಚಿಂತೆ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಪದೇ ಪದೇ ಯಾವ ವಿಚಾರ ನಮಗೆ ಬೇಡ, ಯಾವ ವಿಚಾರ ಗತಿಸಿ ಹೋಗಿರುತ್ತೆ, ಯಾವ ವಿಚಾರ ಇನ್ನೂ ಆಗೇ ಇಲ್ಲ, ಅದ್ರ ಬಗ್ಗೆ ನಾವು ಊಹಾಪೋಹಗಳನ್ನು ಮಾಡಿಕೊಂಡು ಪದೇ ಪದೇ ವಿಚಾರ ಮಾಡಿದಾಗ ಅದು ಚಿಂತೆ ಆಗಿಬಿಡುತ್ತೆ. ಅದಕ್ಕೆ ಬದಲು ಚಿಂತನೆ ಅಂದರೆ ವೆರಿ ಮಚ್ ಪ್ರಾಕ್ಟಿಕಲ್ ಥಾಟ್ಸ್ ಅಂತ. ಚಿಂತೆ ಅಂದರೆ ಅದರಲ್ಲಿ ಬೇಸರ ಅಥವಾ ಕೆಲವೊಮ್ಮೆ ಗಾಳಿಗೋಪುರದಂತೆ ನಾವು ಭವಿಷ್ಯದ ವಿಚಾರಗಳನ್ನು ಮಾಡ್ತಾ 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 ಅದು ಏನಾಗುತ್ತೆ ಅಂತಂದರೆ ಮನಸ್ಸಲ್ಲಿ ಒಂದು ರೀತಿ ಹೊರೆ ಥರ ಫೀಲ್ ಆಗುತ್ತೆ. ಅದಕ್ಕಾಗಿ ಚಿಂತೆ ಮಾಡುವಂಥ ವ್ಯಕ್ತಿ ಯಾವತ್ತೂ ಸಹ ಹಗುರವಾಗಿರಲ್ಲ, ಹರ್ಷಿತವಾಗೂ ಇರಲ್ಲ, ಖುಷಿಯಾಗೂ ಇರಲ್ಲ. ಅವ್ರ ಮುಖದಲ್ಲಿ ಏನೋ ಒಂದು ರೀತಿಯಾದಂಥ ಗೆರೆಗಳು ಅಥವಾ ಫೋರೆಡ್ಡಲ್ಲಿ ನಾವು ನೋಡ್ತೀವಿ. ಬೇರೆಯವ್ರಿಗೆ ಅವ್ರು ಹಂಚ್ಕೊಳ್ಳದೇ ಇದ್ರೂ ಸಹ ಅವರ ಒಂದು ಮುಖಪಟಲದಿಂದ ಬೇರೆಯವ್ರಿಗೆ ಅರ್ಥ ಆಗುತ್ತೆ ಇವರು ಏನೋ ಒಂದು ಆಳವಾದಂತಹ ಒಂದು ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ. ಅಂದರೆ ಅದು ಒಂದು ರೀತಿ ಮನಸ್ಸಿಗೆ ಭಾರವಾದಂಥ ಅನುಭೂತಿ ಆಗುತ್ತೆ. ಅದಕ್ಕೆ ಈ ಚಿಂತೆಯಿಂದ ಮುಕ್ತರಾಗೋದು ಅಂತಂದರೆ ಮೊಟ್ಟ ಮೊದಲು ಈ ಚಿಂತೆಯಿಂದ ಆಗುವಂಥ ಒಂದು ದುಷ್ಪರಿಣಾಮಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಚಿಂತೆ ಎನ್ನುವಂಥದ್ದು ನಮ್ಮ ಮಾನಸಿಕ ಶಕ್ತಿಯನ್ನು ನಷ್ಟ ಮಾಡುತ್ತೆ. ಅದೇ ಚಿಂತೆ ಹೆಚ್ಚಾಗ್ತಾ ಇದ್ದಂಗೆ ನಮ್ಮ ಶಾರೀರಿಕ ಶಕ್ತಿಯನ್ನು ಅದು ನಷ್ಟ ಮಾಡುತ್ತೆ. ಅಷ್ಟೇ ಅಲ್ಲ, ಅನೇಕ ರೋಗಗಳಿಗೆ ನಮ್ಮ ದೇಹ ಬಲಿಯಾಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ನಾವು ಏನು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಮನೋರೋಗ ಅಂತ ಅಥವಾ ಸೈಕಲಾಜಿಕಲ್ ಇಲ್ನೆಸ್ ಅಂತ ನಾವೇನು ಹೇಳ್ತೀವಿ, ಈವನ್ ವೈದ್ಯಕೀಯವಾಗಿ ಮೆಂಟಲ್ ಇಲ್ನೆಸ್ ಅಂತಲೇ ಒಂದು ಬಿರುದನ್ನು ಕೊಟ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಮನುಷ್ಯನಿಗೆ ತನ್ನ ಮನಸ್ಸನ್ನು ಸಮಯದ ಅನುಸಾರವಾಗಿ, ಪರಿಸ್ಥಿತಿ ಅನುಸಾರವಾಗಿ ಮನಸ್ಸಿನ ವಿಚಾರಗಳನ್ನು, ಚಿಂತನೆಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಅವನ ಕೈಲಿ ಆಗ್ತಾಯಿಲ್ಲ. ಎಲ್ಲೋ ಸ್ಟ್ರಕಪ್ ಆಗಿಬಿಡ್ತಾನೆ. ಆ ಒಂದು ಸ್ಟ್ರಕಪ್ ಆಗಿರುವಂಥ ಸಿಚುವೇಷನಲ್ಲಿ ಅದೇ ವಿಚಾರಗಳು ಪದೇ 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 ಅವನಿಗೆ ಮನಸ್ಸಿನಲ್ಲಿ ನೋವು ಕೊಡ್ತಾ ಇರುತ್ತೆ. ಇದಕ್ಕೆ ಚಿಂತೆ ಅಂತ ಹೇಳ್ಬೋದು. ಆ ಒಂದು ಚಿಂತೆ ಎನ್ನುವಂಥದ್ದು ನಮ್ಮ ಸಮಯವನ್ನು, ಶಕ್ತಿಯನ್ನು ಅಥವಾ ನಮ್ಮ ಒಂದು ಅಮೂಲ್ಯವಾದಂತಹ ಒಂದು ಹಣವನ್ನು ನಷ್ಟ ಮಾಡಿಸುತ್ತೆ. ಯಾಕೆಂದರೆ ಅದರಿಂದ ದೂರ ಆಗಲಿಕ್ಕೆ ಮನುಷ್ಯ ಅನೇಕ ಉಪಾಯಗಳನ್ನು ಹುಡುಕ್ತಾ ಇರ್ತಾನೆ. ಕೆಲವೊಂದು ಅಡ್ಡದಾರಿಗಳಿಗೆ ಹೋಗಿ ವರ್ತಮಾನ ಸಮಯದಲ್ಲಿ ಕೆಲವೊಬ್ಬರು ಈ ಒಂದು ಚಿಂತೆಯ ಭಾರವನ್ನು ಮನಸ್ಸಿನಲ್ಲಿ ತಡ್ಕೊಳ್ಳಾರದೆ ಅದರಿಂದ ಕ್ಷಣಿಕವಾದರೂ ದೂರ ಆಗಬೇಕು ಅಂತ ಹೇಳಿ ಅನೇಕ ದುಷ್ಟ ಅಭ್ಯಾಸಗಳಿಗೆ, ದುರಭ್ಯಾಸಗಳಿಗೂ ಸಹ ಬಲಿಯಾಗ್ತಾ ಇರೋದು ನಾವು ಇವತ್ತು ನೋಡ್ತಾ ಇದ್ದೀವಿ ಅಲ್ವೇ? ಆ ಕಾರಣ ಈ ಒಂದು ಚಿಂತೆ ಎನ್ನುವಂಥದ್ದು ಭಯಾನಕವಾದಂತಹ ಒಂದು ಮಾನಸಿಕ ಪಿಡುಗು ಅಂತಲೇ ನಾವು ಪರಿಗಣಿಸಬೇಕು. ನಾವು ಯಾಕೆ ಚಿಂತೆ ಮಾಡಬೇಕು? ಏನು ಇವತ್ತು ಬಹಳ ಸುಂದರವಾದಂಥ ರೆಕ್ಕೆಗಳಿಟ್ಕೊಂಡು ಹಕ್ಕಿ ಹಾರಾಡ್ತಾ ಹೋಗ್ತಾ ಇದೆ, ಅದಕ್ಕೆ ನಾಳೆ ಯಾವ ಕೊಂಬೆ ಮೇಲೆ ಕೂತ್ಕೋಬೇಕು ಅಂತ ಚಿಂತೆ ಇದೆಯಾ? ನಾಳೆ ಎಲ್ಲಿ ಊಟ ಸಿಗುತ್ತೆ ಅಂತ ಚಿಂತೆ ಇದೆಯೇ? ಏನೂ ಇಲ್ಲ. ಹಾಗೆ ಈ ಪ್ರಕೃತಿನೂ ನೋಡಿ ತನ್ನದೇ ಆದಂಥ ಶಕ್ತಿಯಿಂದ ಬಹಳಷ್ಟು ವಿಶಾಲವಾಗಿ ಈ ಒಂದು ಸೃಷ್ಟಿಯಲ್ಲಿರುವಂಥ ಎಲ್ಲ ಮನುಷ್ಯಾತ್ಮರಿಗೆ ಏನು ಬೇಕೋ ಅದನ್ನು ಒದಗಿಸ್ಕೊಡ್ತಾ ಇರುತ್ತೆ. ಈ ಪ್ರಕೃತಿಯಲ್ಲೇ ಒಂದು ಸುಂದರವಾದ ನಿಯಮ ಇದೆ. ಹಾರುವ ಪಕ್ಷಿಗಳಿಗೆ ಚಿಂತೆ ಇಲ್ಲ, ಪ್ರಾಣಿಗಳಿಗೆ ಚಿಂತೆ ಇಲ್ಲ, ಮನುಷ್ಯನಿಗೆ ಯಾಕೆ ಚಿಂತೆ? ಬಹಳ ಸತಿ ನಾವು ಈ ರೀತಿ ಯೋಚನೆ ಮಾಡಿದಾಗ ಏನಾದರೂ ಒಳ್ಳೆಯ ಘಟನೆ ನಡೆದ್ಬಿಟ್ರೆ ಅವಾಗೇನು ಹೇಳ್ತೀವಿ? ಆಹಾ, ಭಗವಂತ ನನ್ನ ಮೇಲೆ ಪ್ರಸನ್ನ ಆಗಿಬಿಟ್ನೇನೋ, ಇಟ್ ಈಸ್ ಎ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತೀವಿ. ಅದೇ ಏನಾದರೂ ನಮ್ಮ ಇಚ್ಛೆಗೆ ವಿಪರೀತವಾಗಿ ಆಗೋಯ್ತು ಅಂತಂದರೆ ಇಟ್ ಈಸ್ ಮೈ ಬ್ಯಾಡ್ ಲಕ್ ಅಂತ ಹೇಳ್ತೀವಿ. ಅದು ನಮಗೆ ನೋವು ಉಂಟಾಗತ್ತೆ ಅಲ್ವೇ? ಇಲ್ಲ,
ಈ ಚಿಂತನೆ ಮಾಡುವುದು ಏನು ಅಂತಂದರೆ, ಪ್ರತಿಯೊಂದು ಸನ್ನಿವೇಶದಲ್ಲೂ ಸಹ ಅದನ್ನು ನೀವು ಗುಡ್ ಅಥವಾ ಬ್ಯಾಡ್ ಅಂತ ಪರಿಗಣಿಸಿ, ಇದು ನನಗೆ ಅದೃಷ್ಟ, ಇದು ದುರಾದೃಷ್ಟ ಅಂತ ಪರಿಗಣಿಸಿ. ಬಟ್ ಯೋಗಿ ಆದವನು, ಜ್ಞಾನಿ ಆದವನು, ಯಾರಿಗೆ ಚಿಂತನೆಯ ಮಹತ್ವ ಗೊತ್ತಿದೆ ಆ ವ್ಯಕ್ತಿ ಪ್ರತಿಯೊಂದು ಕ್ಷಣದಲ್ಲೂ ಸಹ ಒಂದು ರೀತಿ ಸಕಾರಾತ್ಮಕ ಚಿಂತನೆಯಿಂದ ಅವನು ಸ್ವೀಕಾರ ಮಾಡ್ತಾನೆ. ತಿಳ್ಕೊಳ್ಳಿ, ನಮ್ಮ ಮುಂದೆ ಅಹಿತವಾದ ಘಟನೆ ನಡೀತು, ನನಗೆ ಮೋಸನೇ ಆಯಿತು, ನನಗೆ ಯಾವುದೋ ಒಂದು ಪರಿಶ್ರಮದ ಫಲ ತಕ್ಷಣ ಸಿಕ್ಕಲಿಲ್ಲ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಸಿಕ್ಕಲಿಲ್ಲ ಅಂತ ಬೇಸರದ ಒಂದು ಅನುಭವಕ್ಕೆ ಬಲಿಯಾಗದೆ ಮೊದಲು ಆ ಸಿಚುವೇಶನ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು, ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡೋದು ಅಂತಂದರೆ ಯಾವ ರೀತಿ ಮನಸ್ಸಿಗೆ ಸ್ವೀಕಾರ ಮಾಡಿಸ್ತೀರಾ? ಓಕೆ, ಇವತ್ತು ನನಗೆ ಈ ಪ್ರಾಪ್ತಿಯಾಗಿಲ್ಲ, ಬಟ್ ಇನ್ನೇನು ಪ್ರಾಪ್ತಿಯಾಗಿದೆ, ಯಾವುದು ಪ್ರಾಪ್ತಿಯಾಗಿಲ್ಲ ಅದರ ಕಡೆ ಗಮನವನ್ನು ಹರಿಸ್ತೆ, ಯಾವುದು ಪ್ರಾಪ್ತಿ ಆಗ್ತಾ ಇದೆ, ಇನ್ನೊಂದೇನೋ ಅಮೋಘವಾದಂತಹ ಒಂದು ಸನ್ನಿವೇಶ ನನ್ನ ಮುಂದೆ ಭಗವಂತ ನಿಲ್ಲಿಸಿರ್ಬೋದು, ಅದರ ಕಡೆ ಗಮನ ಹರಿಸಿದಾಗ ಬಹುಶಃ ಇದು ಬಹಳ ಸಣ್ಣದಾಗ್ಬೋದು. ಆದರೆ ಸಾಮಾನ್ಯವಾಗಿ ಮನುಷ್ಯರು ಏನು ಮಾಡ್ತಾರೆ, ಯಾವ ಕಡೆ ದೃಷ್ಟಿ ಹಾಯಿಸಿರ್ತಾರೆ, ಏನು ಬೇಕು ಅಂತ ನೋಡಿರ್ತಾರೆ, ಅದೇ ನನಗೆ ಸಿಗಬೇಕು. ಅದು ಸಿಕ್ಕಿಲ್ಲ ಅಂದರೆ ಕಣ್ಣು ಮುಚ್ಕೊಂಡ್ಬಿಡ್ತಾರೆ, ಕಣ್ಣೀರು ಹಾಕ್ಕೊಳ್ತಾರೆ, ಭಗವಂತನನ್ನು ದೂಷಿಸ್ತಾರೆ, ತಮ್ಮ ಒಂದು ಭಾಗ್ಯವನ್ನು ದೂಷಿಸ್ತಾರೆ, ಅಥವಾ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಳ್ತಾರೆ. ಅದೆಲ್ಲ ಮಾಡೋ ಸಮಯದಲ್ಲಿ ಏನಾಗುತ್ತೆ, ನಮ್ಮಲ್ಲಿರುವಂಥ ಸ್ಫೂರ್ತಿ, ನಮ್ಮಲ್ಲಿರುವಂಥ ಸಕಾರಾತ್ಮಕ ಚಿಂತನೆಯ ಶಕ್ತಿ ಕುಗ್ಗೋಗ್ಬಿಡುತ್ತೆ. ಅದಕ್ಕೆ ಬದಲು ಪ್ರತಿಯೊಂದು ಫೇಲಿಯರ್ಸ್ನ, ಪ್ರತಿಯೊಂದು ಅಸಫಲತೆ ಅನ್ನುವಂಥದ್ದು ಏನು ಅನುಭವ ಆಗುತ್ತೆ ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡಬೇಕು. ಓಕೆ, ಈ ಸತಿ ಆಗಿಲ್ಲ, ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ಐ ವಿಲ್ ಡೂ ಇಟ್. ಈ ಸಕಾರಾತ್ಮಕ ಚಿಂತನೆ ಮಾಡುವಂತಹ ಒಂದು ಕಲೆ ಬಂದುಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಚಿಂತೆಗೆ ಜಾಗನೇ ಇಲ್ಲ. ಈ ರೀತಿ ನೋಡಿದಾಗ ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಒಂದು ಉಲ್ಲೇಖವನ್ನು ನಾವೇನು ಇವತ್ತು ಪುಸ್ತಕಗಳಲ್ಲಿ ಓದ್ತೀವಿ, ಗ್ರಂಥಗಳಲ್ಲಿ ಓದ್ತೀವಿ, ಅವರೆಲ್ಲರೂ ಒಂದೇ ದಿವಸ ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಂಡಿಲ್ಲ. ಆದರೆ ಯಾವತ್ತೂ ಅವರು ಚಿಂತೆಗೂ ಈಡಾಗಿಲ್ಲ. ಪ್ರತಿಯೊಂದು ಅಡ್ಡ ದೃಶ್ಯಗಳನ್ನು ಅಥವಾ ಅಡಚಣೆಗಳನ್ನು, ಇದು ಬಹಳ ಸುಂದರವಾದಂಥ ದೃಶ್ಯ, ಇದು ಬಹಳ ಸುಂದರವಾದಂತಹ ಒಂದು ಸನ್ನಿವೇಶ, ನಾನು ಇದನ್ನು ಗೆಲ್ತೇನೆ, ಇದನ್ನು ನಾನು ಪಾರು ಮಾಡಿ ನನ್ನ ಗುರಿಯನ್ನು ಸೇರ್ತಾನೆ ಎನ್ನುವಂಥ ಪಾಸಿಟಿವ್ ಚಿಂತನೆಯನ್ನೇ ಮಾಡ್ತಾ ಬಂದಿದ್ದಾರೆ. ಸೊ ಚಿಂತೆಗೆ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಪಾಸಿಟಿವ್ ಚಿಂತನೆ ಮಾಡೋ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಬಹಳ ಸತಿ ನಾವೇನು ತಿಳ್ಕೊಳ್ತೀವಿ ಅಂತಂದರೆ, ನಮಗೇ ಏನೋ ತೊಂದರೆ ಆಗಿಬಿಟ್ಟಿದೆ, ನಮಗೇ ಯಾವುದೋ ಒಂದು ಅಪ್ರಾಪ್ತಿಯಾಗಿದೆ, ಬೇರೆಯವ್ರಿಗೆಲ್ಲ ಸಿಕ್ಕಿದೆ, ಬೇರೆಯವ್ರು ತುಂಬ ಖುಷಿಯಾಗಿದ್ದಾರೆ, ಬೇರೆಯವ್ರ ಜೀವನದಲ್ಲಿ ಏನೂ ತೊಂದರೆಗಳಿಲ್ಲ ಅನ್ನುವಂಥ ಒಂದು ಫಾಲ್ಸ್ ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ. ಆದರೆ ಬೇರೆಯವರ ಜೀವನದಲ್ಲಿ ಇಣಿಕೆ ನೋಡಿದಾಗ ಬಹುಶಃ ಅವ್ರಿಗೂ ಸಹ ಅನೇಕ ಹಂತಗಳಲ್ಲಿ ಅನೇಕ ಅಡಚಣೆಗಳು ಬಂದಿರುತ್ತೆ. ಅದೆಲ್ಲ ಓವರ್ಕಮ್ ಮಾಡಿ ಅವರು ವಿಜಯದ ಒಂದು ಶಿಖರವನ್ನು ಏರಿರ್ತಾರೆ. ಹಾಗಾಗಿ ಈ ಚಿಂತೆಗೆ ಕಾರಣ ಏನಪ್ಪ ಅಂತಂದರೆ, ಬಹಳ ಬೇಗನೆ ಅಪೇಕ್ಷೆ ಪಡೋದು, ಅಥವಾ ಯಾವುದು ನಮಗೆ ಸಿಕ್ಕಿಲ್ಲ ಅದನ್ನು ನಾವು ಅಕ್ಸೆಪ್ಟ್ ಮಾಡದೆ, ಯಾವುದು ಸಿಕ್ಕಿದೆ ಅದನ್ನು ಅಪ್ರಿಷಿಯೇಟ್ ಮಾಡದೇ ಇರುವಂತಹ ಒಂದು ಕಾರಣ ಈ ಚಿಂತೆ ಅನಿಸುತ್ತೆ. ಬಹಳ ಸತಿ ನಾವು ನೋಡ್ತೇವೆ, ಕೆಲವರು ತಮಗೆ ಶಕ್ತಿ ಮೀರಿ ಗುರಿಯನ್ನು ಇಟ್ಕೊಳ್ತಾರೆ. ಆ ಕಾರಣ ಈಗ ನಮ್ಮ ಸ್ಪೀಡು, ನಾನೊಂದು ಸ್ಪರ್ಧೆಯಲ್ಲಿ ಸೇರ್ತೀನಿ ಅಂದರೆ ನನ್ನ ಸ್ಪರ್ಧೆಯ ಒಂದು ಶಕ್ತಿ ಎಷ್ಟಪ್ಪ ಅಂದರೆ, ನಾನು 100 ಕಿಲೋಮೀಟ್ರ್ ಅಷ್ಟೇ ಓಡಬಲ್ಲೆ. ಆದರೆ 500 ಕಿಲೋಮೀಟ್ರ್ ಅಷ್ಟು ಓಡುವಂಥ ಸ್ಪರ್ಧೆಗೆ ನಾನು ಜಾಯ್ನ್ ಆದಾಗ ಅವಾಗೇನಾಗುತ್ತೆ, ಅವಶ್ಯವಾಗಿ ನನ್ನ ಒಂದು ಶಕ್ತಿ ಅಷ್ಟು ಸೀಮಿತಕ್ಕೆ ಅಥವಾ ಆ ಲೆವೆಲಲ್ಲಿ ನನ್ನದು ಇಲ್ಲ. ಹಾಗಾಗಿ ಜೀವನದ ಪ್ರತಿಯೊಂದು ಹಂತದಲ್ಲಿ ನನ್ನ ಶಕ್ತಿಯನ್ನು ನಾನು ನೋಡಿಕೊಂಡು ಅದರಂತೆ ನಾನು ಗುರಿಯನ್ನು ಸಾಧಿಸ್ಕೊಂಡು ಹೋದಾಗ ಸದಾ ನಮಗೆ ವಿಜಯ ಸಿಗುತ್ತೆ, ಸದಾ ನಮಗೆ ಖುಷಿ ಇರುತ್ತೆ, ಅಲ್ಲಿ ಚಿಂತೆಗೆ ಕಾರಣ ಇರಲ್ಲ. ಬಹುಶಃ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ನಮಗೆ ಆಕಸ್ಮಿಕ ಘಟನೆಗಳಿಂದ ಕೆಲವೊಂದು ಪರಿಸ್ಥಿತಿಗಳು ತುಂಬ ಹೊರೆಯಾಗಿ ನನಗೆ ಶಕ್ತಿ ಮೀರಿ ಆ ಒಂದು ಪರಿಸ್ಥಿತಿಗಳನ್ನು ನಾನು ಎದುರಿಸಬೇಕಾಗತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಕೆಲವರ ಜೀವನದಲ್ಲಿ ಬರ್ಬೋದು. ಆಗಲೂ ಸಹ ಚಿಂತೆಗೆ ಎಡಗೊಡದೆ ಅಲ್ಲಿ ನನ್ನ ಮನಸ್ಸಿನ ವಿಚಾರಗಳನ್ನು ಪ್ರತಿನಿತ್ಯ ಆ ಪರಿಸ್ಥಿತಿಗಳ ಬಗ್ಗೆ ಚಿಂತೆ ಮಾಡದೆ, ಆ ಒಂದು ಪರಿಸ್ಥಿತಿಗಳನ್ನು ಪಾರು ಮಾಡಲಿಕ್ಕೆ ನನ್ನಲ್ಲಿ ಮನೋಬಲವನ್ನು ಪುನಃ ಶೇಖರಣೆ ಮಾಡಲಿಕ್ಕೆ ಸಕಾರಾತ್ಮಕ ಚಿಂತನೆಯ ಅಭ್ಯಾಸವನ್ನು ಮಾಡಿದ್ದೇ ಆದರೆ ಅವಶ್ಯವಾಗಿ ಅಂಥ ಒಂದು ಪರಿಸ್ಥಿತಿಗಳಲ್ಲೂ ಸಹ ನಾವು ಚಿಂತಾಗ್ರಸ್ತರಾಗದೆ ನಮ್ಮ ಒಂದು ಶಕ್ತಿಯನ್ನು ಪ್ರಬಲವಾಗಿ ವಿಕಾಸ ಮಾಡಿಕೊಳ್ತಾ ವಿಜಯವನ್ನು ನಾವು ಪಡ್ಕೊಳ್ತೀವಿ. ಹಾಗಾಗಿ ಚಿಂತೆಯಿಂದ ದೂರ ಆಗಬೇಕು ಅಂತಂದರೆ ಸದಾ ನಮ್ಮ ಒಂದು ಮನಸ್ಸಿನ ವಿಚಾರಗಳನ್ನು ಚಿಂತನೆಗೆ ಪರಿವರ್ತನೆ ಮಾಡಬೇಕು. ಈ ಚಿಂತನೆ ನಮಗೇನು
ಲಾಭ ಕೊಡುತ್ತೆ ಅಂದರೆ ಚಿಂತನೆ ನಮ್ಮ ಮನಸ್ಸಿನ ವಿಚಾರಗಳನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಎರಡನೇದು ಸ್ಫೂರ್ತಿದಾಯಕವನ್ನಾಗಿ ಮಾಡುತ್ತೆ. ಅಕ್ಕೋರೆ ಬುದ್ಧಿಶಕ್ತಿಯ ವಿಕಾಸಕ್ಕೆ ಚಿಂತನೆಯ ಅವಶ್ಯಕತೆ ಇದೆ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ವಿಚಾರವೇನು? ಬುದ್ಧಿ ಎನ್ನುವಂಥದ್ದು ವಿಕಾಸವಾಗಬೇಕು ಅಂತಂದರೆ ನಮ್ಮ ಮನಸ್ಸು ಚಿಂತನೆಯ ಕಡೆ ಸದಾ ವಾಲಿರಬೇಕು. ಯಾಕೆ ಅಂತಂದರೆ ಹೇಗೆ ಒಂದು ಯಂತ್ರವನ್ನು ಉಪಯೋಗ ಮಾಡದೆ ಒಂದು ಮೂಲೆಯಲ್ಲಿ ಇಟ್ಬಿಡ್ತೀವಿ ಅಂದ್ಕೊಳ್ಳಿ, ಆ ಯಂತ್ರ ಉಪಯೋಗಿಸದೇ ಇರೋ ಕಾರಣದಿಂದ ಅದಕ್ಕೆ ತುಕ್ಕಿಡಿದು ಕೊನೆಗೆ ನಿಷ್ಪ್ರಯೋಜಕವಾಗ್ಬೋದು. ಅದೇ ಯಂತ್ರವನ್ನು ನಾವು ಪದೇ ಪದೇ ಯೂಸ್ ಮಾಡ್ತಾ ಅತಿಯಾಗಿ ಉಪಯೋಗ ಮಾಡಿದ್ವಿ ಅಂದ್ಕೊಳ್ಳಿ, ಆಗಲೂ ಆ ಯಂತ್ರ ಯಾವುದಾದ್ರೂ ಕಾರಣ ಡ್ಯಾಮೇಜ್ ಆಗ್ಬೋದು. ಸೊ ಇಲ್ಲಿ ಪುನಃ ಏನು ಅಂಶ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕು ಅಂದರೆ, ಯಾವುದೇ ವಸ್ತುವನ್ನು ಉಪಯೋಗಿಸದೇ ಇದ್ದಾಗಲೂ ಅದು ನಿಷ್ಪ್ರಯೋಜಕವಾಗುತ್ತೆ, ಅತಿಯಾಗಿ ಮಾಡಿದ್ರೂ ಅದು ಹೆಚ್ಚು ಯಾವುದಾದ್ರೂ ಒಂದು ನಷ್ಟಕ್ಕೆ ಗುರಿಯಾಗುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಚಿಂತನೆಯ ಶಕ್ತಿ ಹೆಚ್ಚು ಮಾಡಿದಾಗ ಬುದ್ಧಿ ವಿಕಾಸವಾಗುತ್ತೆ. ಅದೇ ಚಿಂತನೆ ಅತಿಯಾಗಿ ಮಾಡಿದಾಗ, ನಕಾರಾತ್ಮಕವಾಗಿ ಮಾಡಿದಾಗ ಅದು ಚಿಂತೆಯ ರೂಪ ತಾಳುತ್ತೆ. ಸೊ ಬುದ್ಧಿಯ ವಿಕಾಸ ಅಂದರೆ ಅರ್ಥ ಏನಪ್ಪ ಅಂದರೆ ಯಾವುದು? ಬುದ್ಧಿಯ ವಿಕಾಸ ಅಂದರೆ ಏನಪ್ಪ ಅಂದರೆ ಯಾವ ವಿಚಾರ ಉಪಯುಕ್ತವಾಗಿದೆ, ಯಾವ ವಿಚಾರದ ಬಗ್ಗೆ ನನಗೆ ಆಸಕ್ತಿ ಇದೆ, ಯಾವ ವಿಚಾರದಿಂದ ನನಗೂ ಅನ್ಯರಿಗೂ ಲಾಭ ಇದೆ, ಅಂತಹ ವಿಚಾರವನ್ನು ಸಕಾರಾತ್ಮಕವಾಗಿ ಚಿಂತನೆ ಮಾಡುವ ಅಭ್ಯಾಸ ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಹೋದಂತೆ ಬುದ್ಧಿ ವಿಕಾಸವಾಗುತ್ತೆ. ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಬುದ್ಧಿಯ ಒಂದು ಶಕ್ತಿ, ಯಾವುದು ನಿರ್ಣಯ ಶಕ್ತಿ ಅಂತ ಹೇಳ್ತೀವಿ, ಸತ್ಯ ಅಸತ್ಯದ ಒಂದು ಇದು ಸರಿ ತಪ್ಪು ಎನ್ನುವಂತಹ ಒಂದು ನಿರ್ಣಯ ಕೊಡುವ ಶಕ್ತಿ ಇದೆ, ಅದರ ಒಂದು ಶಕ್ತಿ ವಿಕಾಸವಾಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ಯಾವುದೇ ಪರಿಸ್ಥಿತಿ ಮುಂದೆ ಬಂದಾಗ ನನ್ನ ಬುದ್ಧಿ ತಕ್ಷಣ ಅದನ್ನು ಪರಿಶೀಲನೆ ಮಾಡಿ ಯಥಾರ್ಥವಾದ ನಿರ್ಣಯ ಕೊಡಲಿಕ್ಕೆ ಸಮರ್ಥವಾಗುತ್ತೆ. ಇಲ್ಲಾಂದರೆ ನೋಡಿ, ಕೆಲವರಿಗೆ ನಿರ್ಣಯ ಶಕ್ತಿನೇ ಇರಲ್ಲ. ನೀವೇನೇ ಕೇಳ್ರಿ, ನನಗೆ ಅರ್ಥ ಆಗ್ತಿಲ್ಲಪ್ಪ, ಇದು ಸರಿನೋ ಅದು ಸರಿನೋ, ನನಗೇನು ಹೇಳಲಿಕ್ಕೆ ಬರ್ತಾ ಇಲ್ಲ, ಹಂಗೆ ಹೇಳ್ಬಿಡ್ತಾರೆ. ಅಂದರೆ ಅರ್ಥ ಏನು? ಅವರ ಬುದ್ಧಿ ಅಷ್ಟು ತೀಕ್ಷ್ಣವಾಗಿ ವಿಕಾಸವಾಗಿಲ್ಲ. ಚಿಂತನೆ ಇದೆ, ಆದರೆ ಬುದ್ಧಿ ವಿಕಾಸವಾಗಿಲ್ಲ. ಸೊ ಬುದ್ಧಿಯ ವಿಕಾಸ ಆಗಲಿಕ್ಕೆ ಚಿಂತನೆಯ ಶಕ್ತಿ ಬೇಕು, ಚಿಂತನೆಯ ಶಕ್ತಿಗೆ ಜ್ಞಾನದ ಶಕ್ತಿ ಬೇಕು, ಜ್ಞಾನದ ಶಕ್ತಿಗೆ ಜ್ಞಾನ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಕೇಳಬೇಕು, ಕೇಳಿ ಅದನ್ನು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅನುಸರಣೆ ಮಾಡಬೇಕು. ಆಗ ಇದೇ ಜ್ಞಾನದ ಸಂಪಾದನೆ ನಮ್ಮ ಮನಸ್ಸಿಗೆ ಒಂದು ಚಿಂತನೆಯ ಶಕ್ತಿಯನ್ನು ಕೊಡುತ್ತೆ. ಈ ಚಿಂತನೆಯ ಶಕ್ತಿನೇ ಬುದ್ಧಿಗೆ ಯಥಾರ್ಥವಾದ ನಿರ್ಣಯ ತಗೊಳ್ಳುವಂತಹ ಒಂದು ಸಮರ್ಥತೆಯನ್ನು ಕೊಡುತ್ತೆ. ಸ್ವಚಿಂತನೆ, ಪರಚಿಂತನೆ ಮತ್ತು ಪ್ರಭು ಚಿಂತನೆ. ಅಕ್ಕವರೇ, ಈ ಮೂರು ಚಿಂತನೆಗಳ ನಮ್ಮ ಮೇಲೆ ಎಂಥ ಪ್ರಭಾವ ಬೀಳುತ್ತೆ ಅನ್ನೋದು ತಿಳಿಸ್ಕೊಡ್ತೀರಾ? ಅನೇಕ ಚಿಂತನೆಗಳಲ್ಲಿ ಬಹಳ ಮುಖ್ಯವಾದಂಥ ಚಿಂತನೆ ನಾವು ಮಾಡಬೇಕಾಗಿರುವಂಥದ್ದು ಸ್ವಚಿಂತನೆ ಹಾಗೂ ಪ್ರಭು ಚಿಂತನೆ. ಆದರೆ ಇದರ ಮಧ್ಯದಲ್ಲಿ ಪರಚಿಂತನೆ ಅನ್ನುವಂಥದ್ದು ಒಂದು ನ್ಯೂನತೆ ಅಥವಾ ಒಂದು ರೀತಿಯ ನಮಗೆ ಅಹಿತವಾದಂಥ ಅಭ್ಯಾಸ. ಹೆಚ್ಚು ಸಮಯ ನೋಡಿ, ಇಡೀ ದಿನದಲ್ಲಿ 24 ಗಂಟೆಗಳಲ್ಲಿ ನಾವು ಯಾರ ಜೊತೆ ಸಂಪರ್ಕ ಇಟ್ಕೊಳ್ತೀವಿ, ಸ್ನೇಹಿತರ ಜೊತೆ, ನಮ್ಮ ಸಂಬಂಧಿಗಳ ಜೊತೆ ಅಥವಾ ನಮ್ಮ ಕೊಲೀಗ್ಸ್ ಜೊತೆ, ಎಲ್ಲೇ ಯಾರ ಜೊತೆ ಮಾತಾಡಿದಾಗ ಹೆಚ್ಚಾಗಿ ನಾವು ಯಾರ ಬಗ್ಗೆ ಮಾತಾಡ್ತೀವಿ, ಯಾರದೇ ಬಗ್ಗೆ ಮಾತಾಡಿದ್ರು ಏನು ಮಾತಾಡ್ತೀವಿ, ಇದನ್ನು ಸ್ವಲ್ಪ ನಾವು ಪರಿಶೀಲಿಸಿ ನೋಡಿದಾಗ ಪರಚಿಂತನೆ ಅಂತಂದರೆ ಅನ್ಯರ ವಿಚಾರಗಳ ಬಗ್ಗೆ, ಅನ್ಯರ ಜೀವನದ ಬಗ್ಗೆ ನಾವು ಹೆಚ್ಚು ಹೆಚ್ಚು ವಿಚಾರ ಮಾಡ್ತೀವಿ. ಅವ್ರು ಹೀಗಿದ್ದಾರೆ, ಅವ್ರು ಹಾಗಿದ್ದಾರೆ, ಅವ್ರ ಬಗ್ಗೆ ನಿಮಗೆ ಗೊತ್ತಾ, ಅವ್ರದ್ದೇನಾದ್ರೂ ನ್ಯೂನತೆಗಳಿದ್ದಾಗ ಅದು ನಮಗೆ ಗೊತ್ತಾದಾಗ ಅದನ್ನು ನಾವು ಸುಮ್ಮನೆ ಇಟ್ಕೊಳ್ಳೋದಿಲ್ಲ, ಅದನ್ನು ಪುನಃ ಇನ್ನೊಬ್ಬರಿಗೆ ತಿಳಿಸ್ಬಿಟ್ಟು ಅವರ ಮನಸ್ಸನ್ನು ಮಲಿನ ಮಾಡ್ತಾ ಹೋಗ್ತೀವಿ. ಇದೆಲ್ಲದಕ್ಕೂ ಪರಚಿಂತನೆ ಅಂತ ಹೇಳ್ತೀವಿ. ಆದರೆ ಪರಚಿಂತನೆ ಸದಾ ಪತನಕ್ಕೆ ದಾರಿ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದೊಂದು ಸಹ ಲಾಭ ನಮಗಿಲ್ಲ, ಆದರೆ ಅನ್ಯರಿಗೆ ಮಾತ್ರ ನಾವು ನಷ್ಟವನ್ನೇ ಕೊಡ್ತಾ ಇರ್ತೀವಿ. ಅದಕ್ಕೆ ಬದಲು ಇಲ್ಲಿ ಸ್ವಚಿಂತನೆ ಅಂದರೆ ನನ್ನ ಆತ್ಮದ ಉನ್ನತಿಗೆ ಯಾವ ಚಿಂತನೆ ಮಾಡಬೇಕು ಅದಕ್ಕೆ ಸ್ವಚಿಂತನೆ ಅಂತೀವಿ. ನನ್ನ ಆತ್ಮದ ಉತ್ಥಾನ, ನನ್ನ ಜೀವನದಲ್ಲಿ ನಾನು ಯಾವ ಕರ್ಮ ಮಾಡಿದರೆ ನನಗೂ ಸುಖ, ಅನ್ಯರಿಗೂ ಸುಖ ಸಿಗುತ್ತೆ, ನನ್ನ ಒಂದು ಆತ್ಮದ ಸ್ವಧರ್ಮದ ಚಿಂತನೆ, ಸ್ವರೂಪದ ಚಿಂತನೆ, ಸ್ವಗುಣಗಳ ಚಿಂತನೆ, ಸ್ವಲಕ್ಷ್ಯದ ಚಿಂತನೆ, ಸ್ವಲಕ್ಷಣಗಳ ಚಿಂತನೆ, ಇದೆಲ್ಲವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ನಮ್ಮ ಮನಸ್ಸನ್ನು ಚಿಂತನೆಯ ರೂಪದಲ್ಲಿ ವಿಚಾರವನ್ನು ಮನಸ್ಸಿಗೆ ಕೊಡ್ತಾ ಕೊಡ್ತಾ ಪ್ರತಿನಿತ್ಯ ಚಿಂತನೆ ಮಾಡಿದಾಗ ಅದರಿಂದ ನಮಗೆ ಬಹಳಷ್ಟು ಲಾಭ ಇದೆ. ಹಾಗೂ ನಮ್ಮ ಜೀವನದ ಆದರ್ಶವನ್ನು ನೋಡಿ ಬೇರೆಯವ್ರಿಗೂ ಸಹ ಲಾಭ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ ಸ್ವಚಿಂತನೆ ಸ್ವರ್ಗಕ್ಕೆ ಮೆಟ್ಟಿಲು,
ಪರಚಿಂತನೆ ಪತನಕ್ಕೆ ಅಥವಾ ನರಕಕ್ಕೆ ದಾರಿ ಅಂತ ಹೇಳಿಬಿಡ್ತಾರೆ. ಮೂರನೇದಾಗಿ ಪ್ರಭು ಚಿಂತನೆ. ಇದು ಬಹಳ ಸುಂದರವಾದ, ಅತ್ಯಂತ ಶ್ರೇಷ್ಠವಾದ, ದಿವ್ಯವಾದಂಥ ಚಿಂತನೆ. ಸ್ವಚಿಂತನೆಯ ನಂತರನೇ ನಮಗೆ ಪ್ರಭು ಚಿಂತನೆಯ ಒಂದು ಅಭ್ಯಾಸವಾಗುತ್ತೆ. ಯಾಕೆಂದರೆ ನಾನು ಯಾರು ಅಂತ ತಿಳ್ಕೊಂಡಾಗ, ನನ್ನ ಪ್ರಭು ಪರಮಾತ್ಮ ಯಾರು ಅನ್ನುವಂಥ ಅರಿವು ಮೂಡಿದಾಗ, ಆ ಒಂದು ಪರಮಾತ್ಮನ ದಿವ್ಯ ಗುಣಗಳ ಚಿಂತನೆ, ಶಕ್ತಿಯ ಚಿಂತನೆ, ಜ್ಞಾನದ ಚಿಂತನೆ, ಪರಮಾತ್ಮನಲ್ಲಿರುವಂತಹ ಅನೇಕ ವೈಶಿಷ್ಟ್ಯತೆಗಳನ್ನು, ಅವನಲ್ಲ ಯಾವ ಗುಣಗಳಿದೆ ಅದನ್ನು ನನ್ನಲ್ಲಿ ಧಾರಣೆ ಮಾಡಲಿಕ್ಕೆ ಆ ಗುಣಗಳ ಚಿಂತನೆ, ಇದನ್ನು ಯಾವಾಗ ಅಭ್ಯಾಸ ಮಾಡ್ತಾ ಇರ್ತೀವಿ, ಇದರ ಪ್ರಭಾವ ಅಥವಾ ಪರಿಣಾಮ ಬಹಳ ಶ್ರೇಷ್ಠವಾದಂಥದ್ದು. ಅಷ್ಟೇ ಅಲ್ಲ, ಪರಮಾತ್ಮನ ಚಿಂತನೆ ಮಾಡೋದು ಅಂತಂದ್ರೇ ಎಲ್ಲಿ ಮನಸ್ಸು ಸ್ವತಃ ಸಕಾರಾತ್ಮಕವಾಗತ್ತೆ. ತನ್ನಿಂದ ತಾನೇ ತನ್ನಲ್ಲಿರುವಂಥ ಅನೇಕ ನಿರ್ಬಲತೆಗಳನ್ನು ದೂರ ಮಾಡಿಕೊಂಡು ಸಶಕ್ತವಾಗುತ್ತೆ, ಸಮರ್ಥವಾದ ಮನಸ್ಸಾಗುತ್ತೆ. ಹಾಗೂ ಮನಸ್ಸಿನಲ್ಲಿ ಅನ್ಯ ವ್ಯರ್ಥ ವಿಚಾರಗಳೇನಿದೆ ಅದರಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೋದು. ಅಷ್ಟೇ ಅಲ್ಲ, ಪ್ರಭು ಚಿಂತನೆಯಿಂದ ನಮ್ಮಲ್ಲಿ ಯಾವುದೇ ಕಾರಣ, ದುಃಖ ಇರ್ಬೋದು, ಭಯ ಇರ್ಬೋದು, ಅನೇಕ ವಿಕೃತವಾದಂಥ ವಿಚಾರಗಳಂದರೆ ಈರ್ಷೆ, ದ್ವೇಷ ಅಥವಾ ಅನ್ಯರಿಗೆ ಅಳಿತನ ಯೋಚನೆ ಮಾಡೋದಾಗಲಿ, ಅನ್ಯರಿಗೆ ಶಾಪ ಹಾಕೋದಾಗಲಿ, ಅಶುಭ ಭಾವನೆಗಳು ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ, ಇಂಥ ಎಲ್ಲ ರೀತಿಯ ವಿಕೃತವಾದ ಭಾವನೆಗಳನ್ನು ನಾವು ಗೆಲ್ಲಬಹುದು. ಅದಕ್ಕಾಗಿ ಪ್ರಭು ಚಿಂತನೆ ಎನ್ನುವಂಥದ್ದು ಬಹಳಷ್ಟು ಶ್ರೇಷ್ಠವಾದಂತಹ ಒಂದು ಚಿಂತನೆ. ಇದನ್ನು ನಾವು 24 ಗಂಟೆಗಳಲ್ಲಿ ಕೆಲವು ನಿಮಿಷಗಳೇ ಅಭ್ಯಾಸ ಮಾಡಿದ್ರೂ ಅದರ ಪರಿಣಾಮ ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗೂ ಅದ್ಭುತವಾಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದನ್ನು ಪ್ರತಿನಿತ್ಯ ನಾವು ಒಂದಲ್ಲ ಒಂದು ರೂಪದಲ್ಲಿ ಅಭ್ಯಾಸ ಮಾಡ್ತಾ ಅದರ ಒಂದು ದಿವ್ಯ ಅನುಭೂತಿಯನ್ನು ಮಾಡ್ತಾ ಹೋದಾಗ ನಮ್ಮಲ್ಲಿ ಆಧ್ಯಾತ್ಮಿಕ ವಿಕಾಸ ಅಂದರೆ ಸ್ವಚಿಂತನೆಯ ವಿಕಾಸನೂ ಆಗುತ್ತೆ, ಪ್ರಭು ಚಿಂತನೆ ಅನುಭೂತಿನೂ ಆಗುತ್ತೆ. ಇದರಿಂದ ಪರಚಿಂತನೆಯಿಂದ ಮುಕ್ತರಾಗಿರ್ತೀವಿ, ವ್ಯರ್ಥ ಚಿಂತನೆಯಿಂದಲೂ ಮುಕ್ತರಾಗಿರ್ತೀವಿ. ಇದರ ಪರಿಣಾಮ ನನ್ನ ಮಾನಸಿಕ ಸ್ವಸ್ಥತೆ, ನನ್ನ ಮನಸ್ಸು ಉಲ್ಲಾಸದಲ್ಲಿರುತ್ತೆ, ಖುಷಿಯಲ್ಲಿರುತ್ತೆ, ನಿರ್ಮಲವಾಗ್ತಾ ಹೋಗುತ್ತೆ, ದಿವ್ಯವಾಗ್ತಾ ಹೋಗುತ್ತೆ. ಅದರ ಕಾರಣ ನಮ್ಮ ಶರೀರನೂ ಸಹ ಆರೋಗ್ಯವಾಗಿರುತ್ತೆ. ಈ ಎರಡೂ ಸಹ ಸಂತುಲನವಾಗಿ ಸ್ವಸ್ಥವಾಗಿದ್ದಾಗ ಹೇಳಿ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣ ಹೇಗಿರ್ಬೋದು. ಅಷ್ಟೇ ಅಲ್ಲ, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂಥ ವ್ಯಕ್ತಿಗಳ ಜೊತೆ ನಮ್ಮ ವ್ಯವಹಾರ ಹೇಗಿರ್ಬೋದು. ಆ ಕಾರಣ ಚಿಂತೆಗೆ ಅಲ್ಲಿ ದಾರಿನೇ ಇಲ್ಲ, ಸ್ಥಳವೇ ಇಲ್ಲ. ಇಷ್ಟೊಂದು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ರೂಪಕ್ಕನವರಿಗೆ ಧನ್ಯವಾದಗಳು. ವೀಕ್ಷಕರೇ, ಚಿಂತೆ ಮತ್ತು ಚಿಂತನೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಲ್ವಾ? ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ವಿದಾಯ. ಧನ್ಯವಾದಗಳು.